ನಾವು ದಿನಾಲು ಬಲಿ ಪೂಜೆಯನ್ನು ಹೊರಗೆ ನಾವು ಆಚರಿಸುವುದಿಲ್ಲ. ಆದರೆ ಇವತ್ತು ಮಾತ್ರ ನಾವು ನಮ್ಮ ಯೇಸು ಕ್ರಿಸ್ತರ ಶರೀರವನ್ನು ಬಹಿರಂಗವಾಗಿ ಎಲ್ಲ ಜನರಿಗೆ, ಅಂದರೆ ನಮ್ಮ ಸಹೋದರ ಸಹೋದರಿಯರಿಗೆ ನಾವು ತೋರಿಸುವ ಬಹಿರಂಗವಾಗಿ ತೋರಿಸುವ ದಿನ ಇವತ್ತು. ಯಾಕೆಂದರೆ ಯೇಸು ಕ್ರಿಸ್ತರು ಮರಣ ಹೊಂದುವ ದಿನದಂದು ಭೋಜನೆಯ ಸಮಯದಲ್ಲಿ ಅವರು ಹೇಳಿದರು, ರೊಟ್ಟಿ ದ್ರಾಕ್ಷ ರಸವನ್ನು ತೆಗೆದುಕೊಂಡು, ಇದೇ ನನ್ನ ಮಾಂಸ, ಇದೇ ನನ್ನ ರಕ್ತ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ಅಂತ 2025 ವರ್ಷಗಳ ಹಿಂದೆ ಹೇಳಿದರು. ಅದನ್ನೇ ನಾವು ಇವತ್ತು ಆಚರಿಸುತ್ತೇವೆ. ನಮ್ಮ ಸ್ಮರಣೆಗಾಗಿ ನಾವು ಮಾಡ್ಬೇಕಾದ್ರೆ ನಾವು ಎನಿಸಿರ್ಬೇಕು, ಯೇಸು ಕ್ರಿಸ್ತರು ಯಾಕೆ ಮಾಡ್ಲಿಕ್ಕೆ ಹೇಳಿದರು? ಯಾಕೆಂದ್ರೆ ಯೇಸು ಕ್ರಿಸ್ತನನ್ನು ಕೊಲೆ ಮಾಡಿದ್ರು. ನಾವು ಅನಿಸ್ತೇವೆ, ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸಿದ್ರು ಮಾತ್ರವಲ್ಲ, ಅವರನ್ನು ಕೊಲೆ ಮಾಡಿದರು. ಯಾಕೆ ಕೊಲೆ ಮಾಡಿದರು ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಬೇಕು. ಯಾಕೆಂದರೆ ಅವರು ಅನ್ಯಾಯ, ಮೋಸ, ದುಷ್ಟರ ವಿರುದ್ಧ ಹೋರಾಡಿ ಹೀನಾಯ ಮರಣ ಹೊಂದಿ ಶಿಲುಬೆಗೇರಿ ಅವರು ತಮ್ಮನ್ನು ನೀಡಿದರು. ಯಾವಾಗ? 2000 ವರ್ಷಗಳ ಹಿಂದೆ. ಯಾಕೆಂದರೆ ನಮ್ಮ ಪಾಪಕ್ಕಾಗಿ, ನಮ್ಮ ಪ್ರೀತಿಗಾಗಿ ಅವರು ತಮ್ಮ ಪ್ರಾಣವನ್ನು ನೀಡಿದರು. ಕೆಲವರು ಪ್ರಶ್ನೆಯನ್ನು ನೀಡಬಹುದು, ಯಾವ ದೇವರು ಮನುಷ್ಯರಾಗಿ ತಮ್ಮ ಜೀವವನ್ನೇ ಬೇರೆಯವರಿಗೆ ಇರಿಸುತ್ತಾರೆ? ನಾವು ಹೇಳಬಹುದು, ನಮ್ಮ ದೇವರು ಯೇಸು ಕ್ರಿಸ್ತರು ದೇವರು ಮನುಷ್ಯರಾಗಿ ಈ ಜಗತ್ತಿಗೆ ಬಂದು ನಮಗೋಸ್ಕರ ಪ್ರಾಣವನ್ನು ನೀಡಿದರು ಎಂದು ಧೈರ್ಯದಿಂದ ನಾವು ಹೇಳಬಹುದು. ನಮ್ಮ ದೇಶದ ರಾಜ ಮತ್ತು ಯೇಸು ಕ್ರಿಸ್ತರಿಗೆ ಇರುವ ವ್ಯತ್ಯಾಸ ಏನು? ಇದರಲ್ಲಿ ತುಂಬಾ ವ್ಯತ್ಯಾಸ ಇದೆ. ನಮ್ಮ ದೇಶದ ರಾಜರಲ್ಲಿ ನಾವಿಲ್ಲಿ ತಂದಿದ್ದೇವೆ, ಏಕೆಂದರೆ ಅವರೇ ಶಾಂತಿಯ ಕುವರ, ಅವರೇ ನಮ್ಮ ಯೇಸು ಕ್ರಿಸ್ತರು. ಅಲ್ಲ, ಆ ಯೇಸು ಕ್ರಿಸ್ತರು ದೇವರ ಪುತ್ರರಾದರು. ಅವತಾರ ತಾಳಿ ಬಂದದ್ದಲ್ಲ, ಅವರು ಮನುಷ್ಯರಾಗಿ ನಾನು ಮತ್ತು ನಿಮ್ಮ ಹಾಗೆ ಮನುಷ್ಯರಾಗಿ ಈ ಜಗತ್ತಿಗೆ ಬಂದರು.